ಎಲ್ಲರಿಗೂ ನಮಸ್ಕಾರ. ಪುಸ್ತಕದ ಮನೆಗೆ ಸ್ವಾಗತ. ನಮ್ಮ ಕರ್ನಾಟಕ ಅಂತ ಹೇಳಿದರೆ ಕರ್ನಾಟಕದಲ್ಲಿ ಸಾಕಷ್ಟು ರಾಜಮನೆತನಗಳು ಆಳ್ವಿಕೆಯನ್ನು ನಡೆಸಿದ್ದಾವೆ. ಅದರಲ್ಲಿ ರಾಷ್ಟ್ರಕೂಟರಾಗಿರ್ಬೋದು, ಗಂಗರಾಗಿರ್ಬೋದು, ಅಥವಾ ಕದಂಬರಾಗಿರ್ಬೋದು, ಹೊಯ್ಸಳರಾಗಿರ್ಬೋದು, ಅಥವಾ ಚಾಲುಕ್ಯರಾಗಿರ್ಬೋದು, ಅಥವಾ ಇವರೆಲ್ಲರೂ ಕೂಡ ಕರ್ನಾಟಕವನ್ನು ಆಳಿದ ಪ್ರಮುಖ ರಾಜಮನೆತನಗಳು ಅಂತ ಹೇಳಿ ಇತಿಹಾಸದ ಪುಟಗಳಲ್ಲಿ ನಮಗೆ ಕಾಣಲಿಕ್ಕೆ ಸಿಗುತ್ತೆ. ಇದೇ ರೀತಿಯಾಗಿ ಹೆಚ್ಚು ಕಡಿಮೆ ಕರ್ನಾಟಕವನ್ನು ಆಳಿದ ಕೊನೆಯ ರಾಜಮನೆತನ ಅಂತ ಹೇಳಿದರೆ ಅದು ಮೈಸೂರಿನ ಒಡೆಯರು. ಅದೇ ರೀತಿಯಾಗಿ ಇವತ್ತು ಮೈಸೂರಿನ ಒಡೆಯರಲ್ಲಿ ಒಬ್ಬ ಮುಖ್ಯರಾಗಿರುವಂತಹ ಜಯಚಾಮರಾಜೇಂದ್ರ ಒಡೆಯರ್ ಅವರ ಬಗ್ಗೆ ನಿಮ್ಮೊಂದಿಗೆ ಒಂದಿಷ್ಟು ಮಾಹಿತಿಗಳನ್ನ ಹಂಚಿಕೊಳ್ತೇನೆ. ಯಾರೆಲ್ಲ ಮೊದಲನೇ ಬಾರಿಗೆ ನಮ್ಮ ಒಂದು ವಿಡಿಯೋವನ್ನು ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರ ಮೂಲಕ ಪ್ರೋತ್ಸಾಹಿಸಿ ಅಂತ ಹೇಳಿ ಕೇಳ್ಕೊಳ್ತೇನೆ. ಜಯಚಾಮರಾಜೇಂದ್ರ ಒಡೆಯರ್ ಅವರು ಜನಿಸಿದ್ದು ಜುಲೈ 18, 1919 ಇಸ್ವಿಯಲ್ಲಿ. ಅವರ ತಂದೆ ಕಂಠೀರವ ನರಸಿಂಹರಾಜ ಒಡೆಯರ್ ಮತ್ತು ತಾಯಿ ಕೆಂಪು ಚಲುವಾಜ ಅಮ್ಮಣ್ಣಿಯವರು. ಇವರು ಮೈಸೂರಿನ 25ನೆಯ ಮತ್ತು ಕೊನೆಯ ರಾಜರಾಗಿ ಆಳ್ವಿಕೆಯನ್ನು ನಡೆಸಿದರು. 1940 ಸೆಪ್ಟೆಂಬರ್ 8ನೇ ತಾರೀಕು ಇವರು ಅಧಿಕಾರಕ್ಕೆ ಬರ್ತಾರೆ. 1940ರಲ್ಲಿ ಅಧಿಕಾರಕ್ಕೆ ಬಂದ ಮೇಲೆ 1947ನೇ ಇಸ್ವಿಯ ತನಕ ಅಧಿಕಾರವನ್ನು ನಡೆಸ್ತಾರೆ. ನಿಮಗೆಲ್ಲ ಗೊತ್ತಿದೆ, 47ರಲ್ಲಿ ಸ್ವಾತಂತ್ರ್ಯ ಬರುತ್ತೆ. 50ರಿಂದ ಗಣರಾಜ್ಯ ಅಂದರೆ ಪ್ರಜಾತಂತ್ರ ವ್ಯವಸ್ಥೆ ಅನ್ನುವಂಥದ್ದು ನಮ್ಮಲ್ಲಿ ಇವತ್ತು ಜಾರಿಯಲ್ಲಿರುವಂಥದ್ದು ನಮಗೆಲ್ಲರಿಗೂ ಕೂಡ ಗೊತ್ತಿರುವಂತಹ ಒಂದು ವಿಚಾರ. ಈ ಜಯಚಾಮರಾಜ ಒಡೆಯರ್ ಅವರು ಮೈಸೂರು ವಿಶ್ವವಿದ್ಯಾಲಯದಿಂದ BA ಪದವಿಯನ್ನು ಪಡ್ಕೊಳ್ತಾರೆ. ಇಂಗ್ಲಿಷ್, ಕನ್ನಡ, ರಾಜನೀತಿ ಮತ್ತು ಅರ್ಥಶಾಸ್ತ್ರವನ್ನು ಅವರು ಮುಖ್ಯವಾಗಿ ಅಭ್ಯಾಸವನ್ನು ಮಾಡಿರುವಂತಹ ಒಂದು ವಿಚಾರಗಳು ಆಗಿರುತ್ತೆ. ಅದೆಲ್ಲದರ ಜೊತೆಯಲ್ಲಿಯೇ ಅವರಿಗೆ ಬನಾರಸ್ ಯೂನಿವರ್ಸಿಟಿಯಿಂದ ಅವರಿಗೆ ಗೌರವ ಡಾಕ್ಟರೇಟ್ ಆಫ್ ಲಾ ಅನ್ನುವಂತಹ ಒಂದು ಪದವಿಯನ್ನು ಅವರಿಗೆ ಸಿಗುತ್ತೆ. ಅದರ ಜೊತೆಯಲ್ಲಿಯೇ ಅಣ್ಣಾಮಲೈ ವಿಶ್ವವಿದ್ಯಾಲಯದಿಂದ ಡಿಲಿಟ್ ಪದವಿ, ಅದರ ಜೊತೆಗೆ ಆಸ್ಟ್ರೇಲಿಯಾದ ಕ್ವೀನ್ಸ್ಲ್ಯಾಂಡ್ ವಿಶ್ವವಿದ್ಯಾಲಯದಿಂದ ಕೂಡ ಅವರಿಗೆ ಡಿಲಿಟ್ ಪದವಿ ಸಿಗುತ್ತೆ. ಆಸ್ಟ್ರೇಲಿಯಾದ ಕ್ವೀನ್ಸ್ಲ್ಯಾಂಡ್ ವಿಶ್ವವಿದ್ಯಾಲಯದಿಂದ ಅವರಿಗೆ ಮುಖ್ಯವಾಗಿ ಸಂಗೀತ ಕ್ಷೇತ್ರದಲ್ಲಿ ಒಂದು ಸಾಧನೆಗೋಸ್ಕರ ಅವರಿಗೆ ಈ ಒಂದು ಡಿಲಿಟ್ ಪದವಿಯನ್ನು ಕೊಡಲಾಗತ್ತೆ. ಇದರ ಜೊತೆಯಲ್ಲಿಯೇ ನಾವು ನೋಡ್ತಾ ಹೋಗೋದಾದ್ರೆ ಅವರಿಗೆ ಲಲಿತ ಕಲೆಗಳ ಮೇಲೆ ಬಹಳ ಆಸಕ್ತಿ ಇರುತ್ತೆ. ಅದರಲ್ಲೂ ಕೂಡ ಮುಖ್ಯವಾಗಿ ಚಿತ್ರಕಲೆ ಮತ್ತು ಸಂಗೀತದಲ್ಲಿ ಬಹಳಷ್ಟು ಆಸಕ್ತಿಯನ್ನು ಅವರು ಹೊಂದಿರ್ತಾರೆ. ಸಂಗೀತ ಕ್ಷೇತ್ರಕ್ಕೆ ಕೂಡ ಸಾಕಷ್ಟು ಕೊಡುಗೆಗಳನ್ನು ಜಯಚಾಮರಾಜೇಂದ್ರ ಒಡೆಯರ್ ಅವರು ಕೊಟ್ಟಿರುವಂಥದ್ದು ಕೂಡ ನಮಗೆ ಇವತ್ತಿಗೆ ಒಂದು ಕಾಣಲಿಕ್ಕೆ ಸಿಗುತ್ತೆ. ಅದಾದ ನಂತರದಲ್ಲಿ 47ರಲ್ಲಿ ಅದಾಗಲೇ ಸ್ವಾತಂತ್ರ್ಯ ಬಂದಾಗಿರುತ್ತೆ. 50ರಿಂದ ನಮ್ಮಲ್ಲಿ ಪ್ರಜಾತಂತ್ರ ಅಂದರೆ ಪ್ರಜಾಕೀಯ ವ್ಯವಸ್ಥೆ ಅನ್ನುವಂಥದ್ದು ಜಾರಿಗೆ ಬರುತ್ತೆ. ಆದಾಗ ಮೈಸೂರು ರಾಜ್ಯ ಅನ್ನುವಂಥದ್ದು ಅವತ್ತಿಗೆ ಸ್ಥಾಪನೆಯಾಗಿರುತ್ತೆ. ಅವತ್ತಿನ ಕರ್ನಾಟಕ ಅಲ್ಲ, ಅದು ಮೈಸೂರು ರಾಜ್ಯ. ಮೈಸೂರು ರಾಜ್ಯದಲ್ಲಿ ರಾಜ್ಯಪಾಲರಾಗಿ ಕೂಡ ಅವರು ಕೆಲಸವನ್ನು ನಿರ್ವಹಿಸ್ತಾರೆ. ರಾಜ್ಯಪಾಲರಾಗಿ ಕೆಲಸವನ್ನು ನಿರ್ವಹಿಸುವಂತಹ ಅವರ ಒಂದು ಅಧಿಕಾರದ ಅವಧಿಯಲ್ಲಿ ಅವರು ₹1 ಕೂಡ ಸರ್ಕಾರದಿಂದ ಸಂಬಳವನ್ನು ಪಡ್ಕೊಳ್ಳೋದಿಲ್ಲ. ಉಚಿತವಾಗಿ ತನ್ನ ಒಂದು ಸೇವೆಯನ್ನು ಅವತ್ತಿನ ಮೈಸೂರು ರಾಜ್ಯದ ಸರ್ಕಾರಕ್ಕೆ ನೀಡುವಂಥದ್ದು ಕೂಡ ಅವರ ಒಂದು ಗಮನಾರ್ಹವಾದಂತಹ ಸೇವೆಗಳಲ್ಲಿ ಒಂದು ಅಂತಲೇ ಹೇಳಬಹುದು. ಇದೆಲ್ಲದರ ನಂತರ ಜೊತೆಯಲ್ಲಿಯೇ ಕುದುರೆ ಸವಾರಿ, ಟೆನ್ನಿಸ್ ಮತ್ತು ಶಿಕಾರಿಯಲ್ಲಿ ಅವರಿಗೆ ವಿಶೇಷವಾದಂತಹ ಒಂದು ಆಸಕ್ತಿ ಇರುತ್ತೆ. ಅದರ ಜೊತೆಯಲ್ಲಿ ಪಾಶ್ಚಾತ್ಯ ಸಂಗೀತದಲ್ಲಿ ಕೂಡ ಅವರಿಗೆ ಅಗಾಧವಾದಂತಹ ಒಂದು ಆಸಕ್ತಿ ಮತ್ತು ಜ್ಞಾನ ಎರಡೂ ಕೂಡ ಇರುತ್ತೆ. ಹಾಗಾಗಿ ಅವರು ಈ ಒಂದು ಪಾಶ್ಚಾತ್ಯ ಸಂಗೀತ ಕ್ಷೇತ್ರದ ಒಂದು ವಿಚಾರಕ್ಕೆ ಸಂಬಂಧಿಸಿದಂತೆ ಒಂದಷ್ಟು ಪುಸ್ತಕಗಳನ್ನು ಅವರು ಅವರ ಅರಮನೆಯಲ್ಲಿ ಇರಿಸ್ಕೊಂಡಿರ್ತಾರೆ. ಹಾಗೆ ಪಾಶ್ಚಾತ್ಯ ಸಂಗೀತಕ್ಕೆ ಸಂಬಂಧಪಟ್ಟಂತೆ ಯಾರೆಲ್ಲ ಪ್ರಮುಖವಾದಂತಹ ಸಂಗೀತಗಾರರಿದ್ದಾರೋ ಅವರೆಲ್ಲರ ಜೊತೆಗೆ ಇವರಿಗೆ ಒಂದೊಳ್ಳೆ ನಿಕಟಪೂರ್ವವಾದಂತಹ ಒಂದು ಸಂಬಂಧವನ್ನು ಇವರು ಇಟ್ಕೊಂಡಿರ್ತಾರೆ. ಇದರ ಜೊತೆಯಲ್ಲಿ
ಮೈಸೂರಿನಲ್ಲಿ ಅವರು ವೈಯಕ್ತಿಕವಾಗಿ ಅರಮನೆಯ ಕಡೆಯಿಂದ ಒಂದು ವನ್ಯಮೃಗಧಾಮವನ್ನು ಅವರು ನಡೆಸ್ತಾ ಇರ್ತಾರೆ. ಆ ವನ್ಯಮೃಗಧಾಮನ ಮೈಸೂರು ಸರ್ಕಾರಕ್ಕೆ, ಅಂದರೆ ಸ್ವಾತಂತ್ರ್ಯ ನಂತರದಲ್ಲಿ ಮೈಸೂರು ರಾಜ್ಯದ ಸರ್ಕಾರಕ್ಕೆ ಆ ಒಂದು ವನ್ಯಮೃಗಧಾಮವನ್ನು ಹಸ್ತಾಂತರಿಸ್ತಾರೆ. ಯಾಕೆಂದರೆ ಸರ್ಕಾರದ ಅಡಿಯಲ್ಲಿ ಬಂದರೆ ಅದೊಂದು ವ್ಯವಸ್ಥಿತವಾಗಿ ನಡ್ಕೊಂಡು ಹೋಗುತ್ತೆ. ಅದನ್ನು ನಾನಿನ್ನೂ ಅಭಿವೃದ್ಧಿ ಮಾಡಲಿಕ್ಕೆ ನನಗೆ ಇನ್ನೂ ಒಳ್ಳೆಯ ಒಂದು ಅವಕಾಶ ಸಿಗುತ್ತೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ಮೈಸೂರಿನ ವನ್ಯಮೃಗಧಾಮವನ್ನು ಮೈಸೂರು ರಾಜ್ಯದ ಒಂದು ಸರ್ಕಾರದ ಸುಪರ್ದಿಗೆ ಅವರು ಕೊಡ್ತಾರೆ. ಇದರ ಜೊತೆಯಲ್ಲಿ ಜಯಚಾಮರಾಜೇಂದ್ರ ಚಿತ್ರಕಲಾ ಶಾಲೆಗೆ ಕೂಡ ಒಂದಷ್ಟು ಮುಖ್ಯವಾದಂತಹ ವಸ್ತುಗಳನ್ನು ಅವರು ಕೊಡುಗೆಯನ್ನು ಕೊಡ್ತಾರೆ. ಅಂದರೆ ತುಂಬ ಬೆಲೆ ಬಾಳುವಂತಹ ವಸ್ತುಗಳು ಅಂತ ಹೇಳಿ ಅವತ್ತೇನೆಲ್ಲ ಅನ್ನಿಸ್ಕೊಂಡಿರುತ್ತೆ, ಆ ಥರದ ಬೆಲೆ ಬಾಳುವ ವಸ್ತುಗಳನ್ನೆಲ್ಲ ಅವರು ಆ ಒಂದು ಜಯಚಾಮರಾಜೇಂದ್ರ ಚಿತ್ರಕಲಾ ಶಾಲೆಗೆ ಕೊಡುಗೆಯನ್ನು ಅವರು ನೀಡಿರ್ತಾರೆ. ಇದರ ಜೊತೆಯಲ್ಲಿ ಕೇಂದ್ರೀಯ ಆಹಾರ ಸಂಶೋಧನಾ ಸಂಸ್ಥೆ ಹಾಗೆ ಮೈಸೂರು ವಿಶ್ವವಿದ್ಯಾಲಯ ಎರಡಕ್ಕೂ ಕೂಡ ಉಚಿತವಾದಂತಹ ಜಾಗ, ಅದರ ಜೊತೆಯಲ್ಲಿ ಒಂದಷ್ಟು ದೇಣಿಗೆಯನ್ನು ಕೂಡ ಅವರು ಕೊಟ್ಟಿರ್ತಾರೆ. ಯಾಕೆ ಅಂತ ಹೇಳಿದರೆ ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಸ್ನಾತಕೋತ್ತರ ಪದವಿಯನ್ನು ಇನ್ನೂ ಹೆಚ್ಚಿನ ಸ್ಥಾನದಲ್ಲಿ ನಾವು ಅದನ್ನ ಮೇಲಕ್ಕೆ ತಗೊಂಡು ಹೋಗಬೇಕು ಅನ್ನುವಂತಹ ಒಂದು ಉದ್ದೇಶ ಜಯಚಾಮರಾಜೇಂದ್ರ ಒಡೆಯರ್ ಅವರಿಗೆ ಇರುತ್ತೆ. ಅದರ ಜೊತೆಯಲ್ಲೇ ಅವರ ಸಂಗೀತ ಕ್ಷೇತ್ರವನ್ನು ನಾವು ನೋಡ್ತಾ ಹೋಗೋದಾದರೆ ಸಂಗೀತ ಕ್ಷೇತ್ರಕ್ಕೆ ಸಂಬಂಧಿಸಿದಂತೆ ಒಂದಷ್ಟು ಪುಸ್ತಕಗಳನ್ನು ಕೂಡ ಅವರು ಬರೆದಿದ್ದಾರೆ. ಅವರ ಅರಮನೆಯಲ್ಲಿ ಸುಮಾರು ಬೆಳಗ್ಗೆ 3 ಗಂಟೆಯಿಂದ 4 ಗಂಟೆಯ ಒಳಗಿನ ಒಂದು ಸಂದರ್ಭದಲ್ಲೇ ಅವರು ಶಿವಪೂಜೆಯನ್ನು ಮಾಡ್ತಾ ಇರ್ತಾರೆ. ಆ ಶಿವಪೂಜೆಯನ್ನು ಮಾಡುವಂತಹ ಒಂದು ಸಂದರ್ಭದಲ್ಲಿ ಅಲ್ಲಿನ ಸಂಗೀತಗಾರರು ಒಬ್ಬರಾದ್ಮೇಲೆ ಒಬ್ಬರು ಸರದಿಯ ಪ್ರಕಾರ ಹಾಡನ್ನು, ಅಂದರೆ ಸಂಗೀತದ ಒಂದು ಕಾರ್ಯಕ್ರಮವನ್ನು ಪ್ರತಿನಿತ್ಯ ನಡೆಸ್ಕೊಡ್ತಾ ಇರ್ತಾರೆ. ಒಂದು ಮಾಹಿತಿಯ ಪ್ರಕಾರ ಜಯಚಾಮರಾಜೇಂದ್ರ ಒಡೆಯರ್ ಅವರು ಸುಮಾರು 94 ಪುಸ್ತಕಗಳನ್ನು ಸಂಗೀತಕ್ಕೆ ಸಂಬಂಧಿಸಿದಂತೆ ಬರೆದಿದ್ದಾರೆ ಅನ್ನುವಂತಹ ಒಂದು ಮಾಹಿತಿ ಕೂಡ ಇವತ್ತು ನಮಗೆ ಲಭ್ಯ ಇದೆ. ಇದರ ಜೊತೆಗೆ ಅವರ ಸಾಹಿತ್ಯದ ಒಂದು ಕ್ಷೇತ್ರವನ್ನು ನೋಡ್ತಾ ಹೋಗೋದಾದರೆ ಸುಮಾರಿಗೆ ಅವರಿಗೆ ಸಾಹಿತ್ಯದಲ್ಲಿ ಸಂಸ್ಕೃತ ಸಾಹಿತ್ಯವನ್ನು ಅವರು ಯಥೇಚ್ಛವಾಗಿ ಓದ್ಕೊಂಡಿದ್ರು. ಅದರ ಜೊತೆಗೆ ಅವರು ಬರೆದಿರುವಂತಹ ಕೆಲವೊಂದಷ್ಟು ಪುಸ್ತಕಗಳನ್ನು ನಾವು ನೋಡ್ತಾ ಹೋಗೋದಾದರೆ ದತ್ತಾತ್ರೇಯ, ದಿ ವೇ ಅಂಡ್ ದ ಗೋಲ್, ದಿ ಗೀತಾ ಅಂಡ್ ದ ಇಂಡಿಯನ್ ಕಲ್ಚರ್, ಭಾರತೀಯ ಸೌಂದರ್ಯ ಶಾಸ್ತ್ರದ ಹಲವು ಮುಖಗಳು, ದ ರಿಲಿಜನ್ ಅಂಡ್ ದ ಮ್ಯಾನ್, ಮತ್ತು ಆತ್ಮ ಮತ್ತು ಬ್ರಹ್ಮ ಅನ್ನುವಂತಹ ಒಂದಷ್ಟು ಪುಸ್ತಕಗಳನ್ನು ಅವರು ಬರೆದಿದ್ದಾರೆ. ಇಷ್ಟೆಲ್ಲ ಸಾಧನೆಯನ್ನು ಮಾಡಿದಂತಹ ಜಯಚಾಮರಾಜೇಂದ್ರ ಒಡೆಯರ್ ಅವರು 1974 ಸೆಪ್ಟೆಂಬರ್ ತಿಂಗಳಿನಲ್ಲಿ ಇಹಲೋಕವನ್ನು ತ್ಯಜಿಸ್ತಾರೆ. ಶ್ವಾಸಕೋಶದ ಊತದಿಂದ ಅವರು ಇಹಲೋಕವನ್ನು ತ್ಯಜಿಸಿದ್ರು ಅಂತ ಹೇಳಲಾಗತ್ತೆ. ಇದಿಷ್ಟು ಜಯಚಾಮರಾಜೇಂದ್ರ ಒಡೆಯರ್ ಅವರ ಕುರಿತಾದಂತಹ ಸಂಕ್ಷಿಪ್ತ ಮಾಹಿತಿ. ಇನ್ನೊಂದು ವಿಡಿಯೋದಲ್ಲಿ ಇನ್ನೊಂದು ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ಬರ್ತೇನೆ. ಅಲ್ಲಿವರೆಗೂ ನಮ್ಮ ಚಾನಲ್ನ ನೋಡ್ತಾ ಇರಿ. ನಮಸ್ಕಾರ.